ಸ್ನೇಹಿತರೆ, ಈಗ ಚಳಿಗಾಲ, ಏನಾದ್ರು ಬಿಸಿಯಾಗಿ ತಿನ್ಬೇಕು, ಜೊತೆಗೆ ರುಚಿಯಾಗಿ ತಿನ್ಬೇಕು ಅಂತ ಆಸೆ ಆಗುತ್ತೆ. ಇದರ ಜೊತೆಗೆ ವೆದರ್ ತಕ್ಕನಾಗೆ ಹಾಗೆ ಕ್ಲೈಮೇಟ್ ತಕ್ಕನಾಗೆ ನಾವು ಆಹಾರ ಕ್ರಮನ ಅಳವಡಿಸ್ಕೊಂಡ್ರೆ ಬಹಳ ಉತ್ತಮ. ಇವತ್ತು ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಪೆಪ್ಪರ್ ಚಿಕನ್ ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಖಂಡಿತ ಚಿಕನ್ ಪ್ರಿಯರಿಗೆ ಈ ಪೆಪ್ಪರ್ ಚಿಕನ್ ರೆಸಿಪಿ ಬಹಳ ಇಷ್ಟ ಆಗುತ್ತೆ. ಹಾಗಿದ್ರೆ ಬನ್ನಿ, ಪೆಪ್ಪರ್ ಚಿಕನ್ ಮಾಡೋದಕ್ಕೆ ಬೇಕಾದಂತ ಪದಾರ್ಥಗಳೇನು ಹಾಗೆ ಮಾಡ್ತಕ್ಕಂತ ವಿಧಾನ ಏನು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಪೆಪ್ಪರ್ ಚಿಕನ್ ನ ಮಾಡೋ ಸಲುವಾಗಿ ನಾವು ಅರ್ಧ ಕೆಜಿಯಷ್ಟು ಚಿಕನ್ ನ ತಗೊಂಡಿದ್ದೀವಿ. ಹಾಗೆ 2 ಈರುಳ್ಳಿನ ತಗೊಂಡು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಜೊತೆಗೆ 1 ಬೆಳ್ಳುಳ್ಳಿ ಗೆಡ್ಡೆನ ತಗೊಂಡು ಸಿಪ್ಪೆ ಬಿಡಿಸಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. 1 ಇಂಚಿನ ಶುಂಠಿನ ತಗೊಂಡು ತುರಿದು ಇಟ್ಕೊಂಡಿದ್ದೀವಿ. ಹಾಗೆ 1 ಟೀ ಸ್ಪೂನ್ ಅಷ್ಟು ಸೋಂಪು ಕಾಳನ್ನ ತಗೊಂಡಿದ್ದೀವಿ. ಸ್ವಲ್ಪ ಅರಿಶಿಣದ ಪುಡಿ, ಖಾರಕ್ಕೋಸ್ಕರ 4 ಹಸಿಮೆಣಸಿನಕಾಯಿ, ಜೊತೆಗೆ ಈ ರೆಸಿಪಿಗೆ ಮುಖ್ಯವಾದಂತಹ ಪೆಪ್ಪರ್ನ 1.5 ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀವಿ. ಎಣ್ಣೆ 4 ಟೇಬಲ್ ಸ್ಪೂನ್ ಅಷ್ಟು, ಜೀರಿಗೆ 1 ಟೀ ಸ್ಪೂನ್ ಅಷ್ಟು, ಸ್ವಲ್ಪ ಕರಿಬೇವು, ಹಾಗೆ 1 ಇಂಚಿನ ಚಕ್ಕೆ ಮತ್ತೆ 2 ಲವಂಗ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ತಗೊಂಡಿದ್ದೀವಿ. ಇದಿಷ್ಟು ಪೆಪ್ಪರ್ ಚಿಕನ್ ಮಾಡೋದಕ್ಕೆ ಬೇಕಾದಂತ ಪದಾರ್ಥಗಳು. ಹಾಗೆ ಬನ್ನಿ ಈಗ ಮಾಡ್ತಕ್ಕಂಥ ವಿಧಾನನ ನೋಡ್ಕೊಳ್ಳೋಣ. ಮೊದಲಿಗೆ ನಾವು ಜೀರಿಗೆ, ಮೆಣಸು, ಸೋಂಪನ್ನ ಹುರ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಸ್ಟವ್ ಹಚ್ಕೊಳ್ತಾ ಇದ್ದೀವಿ. ಈಗ ಬಾಣಲೆ ಸ್ವಲ್ಪ ಬಿಸಿಯಾಗಿದೆ. ಬಿಸಿಯಾದಂತ ಬಾಣಲೆಗೆ ಮೊದಲಿಗೆ ಮೆಣಸನ್ನ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ಜೀರಿಗೆನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ ನಾವು ತಗೊಂಡಂತ ಸೋಂಪು ಕಾಳನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಇದು ಮೂರನ್ನು ಸಹ ನಾವು 1-2 ನಿಮಿಷಗಳ ಕಾಲ ಇದನ್ನೆಲ್ಲ ಲೋ ಫ್ಲೇಮಲ್ಲೇ ಹುರ್ಕೋಬೇಕಾಗುತ್ತೆ. ಈ ರೀತಿ ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ನಿಮಗೆ ಪುಡಿ ಮಾಡೋದಕ್ಕೆ ಸಹಾಯ ಆಗುತ್ತೆ. ಜೊತೆಗೆ ನಾವು ಮಾಡ್ತಕ್ಕಂಥ ರೆಸಿಪಿನೂ ಸಹ ಬಹಳ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೀವು ಈ ರೀತಿ ಫ್ರೆಶ್ ಆಗಿ ಆವಾಗ ತಗೊಂಡು ಆವಾಗಲೇ ಹುರ್ಕೊಳ್ಳೋದ್ರಿಂದ ನಿಮಗೆ ಬಹಳ ರುಚಿನೂ ಇರುತ್ತೆ ಮತ್ತೆ ರೆಸಿಪಿನೂ ಸಹ ತುಂಬಾ ಟೇಸ್ಟಿಯಾಗಿರುತ್ತೆ. ಓಕೆ ವೀಕ್ಷಕರೇ, ಈಗ ಇಲ್ಲಿ 2 ನಿಮಿಷಗಳ ಕಾಲ ನೀಟಾಗಿ ನಾವು ಹುರ್ಕೊಂಡಿದ್ದೀವಿ. ಈಗ ನಾವು ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ. ನಂತರ ನಾವು ಇದನ್ನ ಒಂದು ಮಿಕ್ಸಿ ಜಾರ್ಗೆ ಸೇರಿಸಿ ಪುಡಿ ಮಾಡ್ಕೋಬೇಕಾಗತ್ತೆ. ಬನ್ನಿ ಈಗ ಇದನ್ನ ಪುಡಿ ಮಾಡ್ಕೊಂಡು ಬರೋಣ. ಯಾವ ಮಟ್ಟಕ್ಕೆ ಪುಡಿ ಮಾಡಬೇಕು ಅಂತ ಪುಡಿ ಮಾಡಿದ ನಂತರ ನೋಡೋರಂತೆ. ಈಗ ಇಲ್ಲಿ ನೋಡ್ತಾ ಇದ್ದಾರಲ್ಲ, ನಾವು ಹುರ್ಕೊಂಡಂತ ಮೆಣಸು, ಜೀರಿಗೆ ಹಾಗೆ ಸೋಂಪು ಕಾಳನ್ನ ನೀಟಾಗಿ ಈ ರೀತಿ ಪುಡಿ ಮಾಡ್ಕೊಂಡಿದ್ದೀವಿ. ಈ ಮಟ್ಟದವರೆಗೂ ನೀವು ಸಹ ಪುಡಿ ಮಾಡ್ಕೊಂಡ್ರೆ ಸಾಕಾಗತ್ತೆ. ನಾವು ಹುರಿದಂತ ಪದಾರ್ಥಗಳನ್ನ ಪುಡಿ ಮಾಡ್ಕೊಂಡಿದ ನಂತರ ಮತ್ತೆ ಸ್ಟವ್ ಮೇಲೆ ಒಂದು ಬಾಣಲೆನ ಇಟ್ಟು ಸ್ಟವ್ನ ಹಚ್ಕೊಳ್ತಾ ಇದ್ದೀವಿ. ಈಗ ಬಿಸಿಯಾದಂತ ಬಾಣಲೆಗೆ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಬಿಸಿಯಾದಂತ ಎಣ್ಣೆಗೆ ನಾವು ಚಕ್ಕೆ ಲವಂಗನ ಸೇರಿಸ್ಕೊಳ್ತಾ ಇದ್ದೀವಿ. ಇದನ್ನೆಲ್ಲ ನಾವು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ನಂತರ ನಾವು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ ನಾವು ತುರಿದಿಟ್ಕೊಂಡಿರ್ತಕ್ಕಂಥ ಶುಂಠಿನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಮತ್ತೆ ನಾವು ತಗೊಂಡಂತ ಹಸಿ ಮೆಣಸಿನಕಾಯಿನ ಮಧ್ಯ ಸೀಳಿ ಸೇರಿಸ್ಕೊಳ್ತಾ ಇದ್ದೀವಿ. ಇವೆಲ್ಲ ಸೇರಿಸಿದ ನಂತರ ನಾವೊಂದು 30 ಸೆಕೆಂಡ್ಗಳ ಕಾಲ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗಿದು 30 ಸೆಕೆಂಡ್ಗಳ ಕಾಲ ಫ್ರೈ ಆದ ನಂತರ ನಾವು ತಗೊಂಡಂತ ಈರುಳ್ಳಿನ ಸೇರಿಸ್ತಾ ಇದ್ದೀವಿ. ಈ ಈರುಳ್ಳಿನೂ ಸಹ 4-5 ನಿಮಿಷಗಳ ಕಾಲ ನಾವು ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಏಕೆಂದರೆ ಈರುಳ್ಳಿನ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ನಿಮ್ಗೆ ಈ ರೆಸಿಪಿ ಅಷ್ಟು ಚೆನ್ನಾಗಿರುತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಈರುಳ್ಳಿನ ನಾವು 4-5 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಗಿದೆ. ನಂತರ ನಾವೀಗ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಬೇಕಾಗುತ್ತೆ. ಮತ್ತೆ ಈ ಸಂದರ್ಭದಲ್ಲಿ ನಾವು ಅರಿಶಿಣದ ಪುಡಿನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ನಾವು ಹುರಿದು ಪುಡಿ ಮಾಡಿಟ್ಕೊಂಡಿರ್ತಕ್ಕಂಥ ಮೆಣಸು, ಜೀರಿಗೆ ಹಾಗೆ ಸೋಂಪಿನ ಪೌಡರ್ನ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಈಗ ನಾವು ಒಂದು 30 ಸೆಕೆಂಡ್ಗಳ ಕಾಲ ಈರುಳ್ಳಿ ಜೊತೆ ಚೆನ್ನಾಗಿ ಬೆರೆಯೋ ಹಾಗೆ ಬಿಸಿ ಮಾಡ್ಕೋಬೇಕಾಗತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ, ಜೊತೆಗೆ ಪೆಪ್ಪರು ಬೆರೆತಿರೋದ್ರಿಂದ ಒಳ್ಳೆ ಸುವಾಸನೆ ಬರ್ತಾ ಇದೆ. ಖಂಡಿತ ಈ ಒಂದು ಸುವಾಸನೆಯಲ್ಲೇ ನೀವು ತಿಳ್ಕೋಬಹುದು ನಿಮ್ಮ ರೆಸಿಪಿ ಯಾವ ಮಟ್ಟಕ್ಕೆ ಚೆನ್ನಾಗಿರುತ್ತೆ ಅಂತ. ನೋಡ್ತಾ ಇದ್ರಲ್ಲ, ಇಲ್ಲಿ ಈರುಳ್ಳಿ ಜೊತೆ ಮೆಣಸಿನ ಪುಡಿ ಎಷ್ಟು ಚೆನ್ನಾಗಿ ಬೆರೆತಿದೆ ಅಂತ.
ಈಗ ನಾವು ತೊಳೆದಿಟ್ಕೊಂಡಿರ್ತಕ್ಕಂಥ ಅರ್ಧ ಕೆಜಿ ಚಿಕನ್ನ ಈ ಬಾಣಲಿಗೆ ಸೇರಿಸ್ಕೋಬೇಕಾಗತ್ತೆ. ಈ ರೀತಿ ನಾವು ತೊಳೆದಿಟ್ಕೊಂಡಿರ್ತಕ್ಕಂಥ ಎಲ್ಲ ಚಿಕನ್ನು ಸಹ ಬಾಣಲಿಗೆ ಸೇರಿಸ್ಕೊಳ್ಳೋಣ. ಈ ರೀತಿ ಎಲ್ಲ ಚಿಕನ್ನು ಸೇರಿಸಾದ ನಂತರ ನಾವು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಿಕ್ಸ್ ಮಾಡಬೇಕಾದ್ರೆ ಈರುಳ್ಳಿ ಹಾಗೆ ನಾವು ಸೇರಿಸಿದಂಥ ಮೆಣಸಿನ ಪುಡಿ ಎಲ್ಲನೂ ಚೆನ್ನಾಗಿ ಬೆರಿಬೇಕು. ಎಲ್ಲ ಚಿಕನ್ ಪೀಸ್ಗಳಿಗೂ ನಾವು ಹುರಿದಂಥ ಮಸಾಲ ಸೇರ್ಬೇಕಾಗತ್ತೆ. ಈ ರೆಸಿಪಿನ ನಾವು ಕಂಪ್ಲೀಟ್ ಆಗಿ ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೊಳ್ತಾ ಇದ್ದೀವಿ. ಯಾಕೆಂದರೆ ನೀವು ಹೈ ಫ್ಲೇಮಲ್ಲಿ ಏನಾದರೂ ಈ ರೆಸಿಪಿ ಮಾಡೋಕ್ಕೆ ಹೋದರೆ ಮೇಲೆ ಚಿಕನ್ ಚೆನ್ನಾಗಿ ಬೇಯುತ್ತೆ, ಆದರೆ ಒಳಗಡೆ ಬೆಂದಿರಲ್ಲ. ಆದ ಕಾರಣ ನೀವು ಲೋ ಫ್ಲೇಮಲ್ಲೇ ಮಾಡ್ಕೊಳೋದ್ರಿಂದ ನಿಮಗೆ ಚಿಕನ್ ಹೊರಗೆ ಮತ್ತು ಒಳಗೆ ಚೆನ್ನಾಗಿ ಬೇಯುತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಪೆಪ್ಪರ್ ಮಸಾಲ ಎಲ್ಲ ಚಿಕನ್ಗೆ ಲೇಪನ ಆಗಿದೆ ಅಂತ. ಈ ರೀತಿ ಚೆನ್ನಾಗಿ ಬೆರೆಸಿದ ನಂತರ ನಾವು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಸರಿಸುಮಾರು ಏನಿಲ್ಲ ಅಂದರೂ 10 ನಿಮಿಷಗಳ ಕಾಲ ಇದನ್ನು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗತ್ತೆ. ನೀವು ಇದನ್ನು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋದ್ರಿಂದ ಚಿಕನ್ನು ಒಳಗೆ ಮತ್ತು ಹೊರಗೆ ಚೆನ್ನಾಗಿ ಬೇಯುತ್ತೆ. ಈ ರೀತಿ ನೀವು 10 ನಿಮಿಷಗಳ ಕಾಲ ಚಿಕನ್ನ ಬೇಯಿಸಬೇಕಾದ್ರೆ 3 ನಿಮಿಷಕ್ಕೊಮ್ಮೆ ನೀವು ತಿರುಗಿಸ್ಕೋಬೇಕಾಗತ್ತೆ ನೀಟಾಗಿ. 2 ಕಾರಣಕ್ಕೋಸ್ಕರ ನೀವು ನೀಟಾಗಿ ತಿರುಗಿಸ್ತಾ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮೊದಲನೇದಾಗಿ ಯಾವುದೇ ಕಾರಣಕ್ಕೂ ತಳನ ಹಿಡಿಸಬಾರ್ದು. ಮತ್ತೆ ಕೆಳಗೆ ಬೆಂದಂಥ ಚಿಕನ್ನ ನಾವು ತಿರ್ಸ್ಕೊಂಡಾಗ ಮತ್ತೆ ಮೇಲ್ಗಡೆನೂ ಸಹ ಚೆನ್ನಾಗಿ ಬೇಯುತ್ತೆ. ಆದ ಕಾರಣ ನೀವು ಈ ಬೇಯಿಸ್ತಕ್ಕಂಥ 10 ನಿಮಿಷದಲ್ಲಿ 3 ನಿಮಿಷಕ್ಕೊಮ್ಮೆ ಆದರೂ ನೀವು ನೀಟಾಗಿ ಲಿಡ್ ತೆಗೆದು ಮಿಕ್ಸ್ ಮಾಡಿಕೊಂಡು ಮತ್ತೆ ಲಿಡ್ ಮುಚ್ಚಿ ಬೇಯಿಸ್ಕೋಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ನಾವು 3 ನಿಮಿಷದ ಕಾಲ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತೀವಿ. ಕೆಲವರು ಖಂಡಿತ ಕಮೆಂಟ್ ಮಾಡ್ತೀರಾ 10 ನಿಮಿಷದಲ್ಲಿ ಚಿಕನ್ ಬೇಯುತ್ತಾ ಅಂತ. ಖಂಡಿತವಾಗಿಯೂ, ಯಾಕೆಂದರೆ ನಾವು ತೊಗೊಂಡಿರತಕ್ಕಂಥ ಕ್ವಾಂಟಿಟಿ ಕೇವಲ ಅರ್ಧ ಕೆಜಿ ಆಗಿರೋದ್ರಿಂದ ಮತ್ತೆ ಈ ಬಾಣಲಿಲಿ ಜೊತೆಗೆ ನಾವು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತಾ ಇರೋದ್ರಿಂದ ನಿಮಗೆ ಬಿಸಿ ಮತ್ತು ಒಂದು ಹಬೆ ಎರಡು ಮಿಶ್ರಣ ಆಗಿ ತುಂಬ ಚೆನ್ನಾಗಿ ಬೇಯುತ್ತೆ. ಅದರಲ್ಲಂತೂ ಎರಡು ಮಾತಿಲ್ಲ. ನೀವೀಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಚಿಕನ್ನು ಸಹ ಸ್ವಲ್ಪ ನೀರು ಬಿಟ್ಟಿದೆ. ಜೊತೆಗೆ ನಾವು ತಗೊಂಡಂಥ ಸ್ವಲ್ಪ ಹೆಚ್ಚಿಗೆ ಕ್ವಾಂಟಿಟಿ ಎಣ್ಣೆಯಲ್ಲಿ ಚಿಕನ್ನು ಚೆನ್ನಾಗಿ ಬೇಯ್ತಾ ಇದೆ. ನಾವಿದಕ್ಕೆ ನೀರನ್ನ ಹೆಚ್ಚಾಗಿ ಸೇರಿಸದೇ ಇರೋದ್ರಿಂದ ನಾವು ಸೇರಿಸಿದಂಥ ಎಣ್ಣೆನಲ್ಲೇ ಇದು ಚೆನ್ನಾಗಿ ಬೇಯುತ್ತೆ ಸಹ. ನಿಮ್ಗೇನು ದ್ರವರೂಪ ಕಾಣ್ತಾ ಇದೆ ಅದೆಲ್ಲ ಹಿಂಗೋವರೆಗೂ ನೀವು ಇದನ್ನು ನೀಟಾಗಿ ಬೇಯಿಸ್ಕೊಂಡ್ರೆ ಖಂಡಿತ ನೀವು ಇದನ್ನು ಡ್ರೈ ಆಗಿಯೂ ಸಹ ಮಾಡ್ಕೋಬೋದು. ಈಗ ಮತ್ತೆ ನಾವು ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ನೋಡ್ತಾ ಇದ್ದಾರಲ್ಲ, ಚಿಕನ್ ಪೆಪ್ಪರ್ ಡ್ರೈ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಖಂಡಿತ ಇದು ಒಂದು ಒಳ್ಳೆ ಪರಿಮಳದಿಂದ ಕೂಡಿರ್ತಕ್ಕಂಥ ರೆಸಿಪಿ ಅಂತಲೇ ಹೇಳ್ಬೋದು. ರುಚಿನೂ ಸಹ ಅಷ್ಟೇ ಚೆನ್ನಾಗಿರುತ್ತೆ. ಈಗ ನಾವು ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ವೀಕ್ಷಕರೇ, ಈಗ ಚಿಕನ್ ಪೆಪ್ಪರ್ ಫ್ರೈ ಅಥವಾ ಚಿಕನ್ ಪೆಪ್ಪರ್ ಡ್ರೈನ ಯಾವ ರೀತಿ ಮಾಡೋದು ಅಂತ. ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ನಿಮಗಿನ್ನೂ ಏನೇನು ಚಿಕನ್ ರೆಸಿಪೀಸ್ ಬರುತ್ತೆ ಮತ್ತು ನೀವಿನ್ನೂ ಏನೇನು ಚಿಕನ್ ರೆಸಿಪೀಸ್ನ ಕಲಿಬೇಕು ಅಂತ ಆಸೆ ಇದೆ ಅಂತಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ನಾವು ಮಾಡಿದಂಥ ಈ ರೆಸಿಪಿ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ನಿಮ್ಮ ವಾಟ್ಸಪ್ಪಲ್ಲಿ ಹಾಗೆ ಫೇಸ್ಬುಕ್ ಗ್ರೂಪ್ಗಳಲ್ಲಿ ಈ ಒಂದು ರೆಸಿಪಿನ ಶೇರ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಮತ್ತು ಹೊಸ ವಿಡಿಯೋ ಜೊತೆ ಹೊಸ ರೆಸಿಪಿ ಜೊತೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.